ಹಾಯ್, ವೆಲ್ಕಮ್ ಟು ಹೊಸ ಜಗತ್ತು ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮಗಳದ್ದು ಸರಿ ಇಟ್ಟು ಖಾಲಿಯಾಗಿತ್ತು, ಸೊ ಹಾಕಿಸ್ಬೇಕಿತ್ತು. ಅದಕ್ಕಿಂತ ಮುಂಚೆ ಏನೇನು ಹಾಕಿದ್ದೀವಿ ಅಂತೇಳಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ನಾವು ಈ ಸರಿ ಇಟ್ಟಿಗೆ ಏನೇನು ಹಾಕಿದ್ದೀವಿ ಅಂತ ಹೇಳಿದ್ರೆ, ಫಸ್ಟು ಗೋಧಿ, ಆಮೇಲೆ ರಾಗಿ, ನವಣೆ, ಸಿರಿಧಾನ್ಯಗಳು ಹಾಕಿದ್ದೀನಿ. ಅದಾದಮೇಲೆ ಕಡಲೆಕಾಳು ಹಾಕಿದ್ದೀನಿ, ಹೆಸ್ರು ಕಾಳು, ಕೇಸರಿ ದಾಲ್ಗಳು ಅಂತ ಹೇಳಿದರೆ ಉದ್ದಿನಬೇಳೆ, ಹೆಸರುಬೇಳೆ, ಕೇಸರಿ ದಾಲ್ ಹಾಕಿದ್ದೀನಿ. ಅದಾದಮೇಲೆ ಗೋಧಿ, ಜೋಳ ಹಾಕಿದ್ದೀನಿ, ಬಟಾಣಿ ಕಾಳು, ಕಿಡ್ನಿ ಬೀನ್ಸು, ಆಮೇಲೆ ಹುರುಳಿಕಾಳು ಹಾಕಿದ್ದೀವಿ. ಸೊ ಎಲ್ಲ ಪ್ರೋಟೀನ್ಸು ಮತ್ತು ಕಾರ್ಬ್ಸು ಆಲ್ಮೋಸ್ಟ್ ಎಲ್ಲ ಕವರ್ ಆಗೋ ಥರ ಹಾಕಿದ್ದೀವಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಲಾಸ್ಟಿಗೆ ಹಾಕ್ತೀನಿ. ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ ಹಾಕ್ತೀನಿ. ಇಷ್ಟನ್ನು ಹಾಕಿ ಇದೆಲ್ಲ ಕಾಳುಗಳ್ನೆಲ್ಲ ಮೊಳಕೆ ಬರೆಸಿ ಹಾಕಿರೋದು. ಮೊಳಕೆ ಬರೆಸಿ ಒಂದು ರೌಂಡ್ ಒಣಗಿಸಿ ಅದಾದಮೇಲೆ ಪೌಡ್ರ್ ಮಾಡಿಸ್ತೀವಿ. ಇದ್ರ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ. ತುಪ್ಪ ಹಾಕಿ ಮಕ್ಳಿಗೆ ಕೊಡ್ತಾಯಿದ್ರೆ ಚೆನ್ನಾಗಿರುತ್ತೆ. ದೋಸೆನೋ ಅಥವಾ ಸರಿನೋ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಬರೀ ಇಷ್ಟನ್ನು ಇವಾಗ ಮಷಿನ್ಗೆ ಹಾಕ್ಸ್ಕೊಂಬಂದು ಇಟ್ಕೊತೀನಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ನೇ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿರ್ತೀನಿ. ಮನೇಲೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕನ್ಸಿಸ್ಟೆನ್ಸಿಗೆ ಅದನ್ನೇ ಆ್ಯಡ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳು ಇವಾಗ 8 ಮಂತ್ ಓಲ್ಡು. ಸೊ ಅವಳಿಗೆ ನಾನು ಇದೇ ಕೊಡೋದು ಜಾಸ್ತಿ. ಸರಿ ಹಿಟ್ಟಿನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಅಥವಾ ನಿಮಗೇನಾದರೂ ಸಜೆಸ್ಟ್ ಮಾಡೋದಿತ್ತು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿ ಯಾರು